ಇದು ಇವರು ಹಾಕಿರ್ತಕ್ಕಂಥ ಟೋಪಿ ಮೇಡಮ್. ಇದು ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಜಾಕ್ ಪಾಟ್ ಹೊಡೆದಿದೆ. ಉರ್ದು ಶಾಲೆಗಳ ಉನ್ನತೀಕರಣಕ್ಕಾಗಿ 600 ಕೋಟಿ ಅನುದಾನ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ಗೆ ತಲಾ 50,000 ರೂಪಾಯಿ. ಕ್ರೈಸ್ತರ ರುದ್ರಾಶ್ರಮಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ. ಜೈನ, ಬೌದ್ಧ ಮತ್ತು ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ. ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಹಜ್ ಭವನಗಳ ನಿರ್ಮಾಣ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಒಂದ್ ರೀತಿ ಜಾಕ್ ಪಾಟ್ ಅಂತ ಹೇಳ್ಬೋದು. ಉರ್ದು ಶಾಲೆಗಳ ಉನ್ನತೀಕರಣಕ್ಕಾಗಿ 600 ಕೋಟಿ ರೂಪಾಯಿ ಅನುದಾನವನ್ನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ಗೆ ತಲಾ 50,000 ರೂಪಾಯಿ ನೀಡಿರುವಂತದ್ದು. ಸರ್ ನಾಗೇಂದ್ರ ಸರ್, ಇದ್ರ ಬಗ್ಗೆ ನಿಮ್ಮ ಜೊತೆ ನೋಡಿ, ಇವತ್ತು ಈ ಬಜೆಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇದೊಂಥರ ಬಜೆಟ್ ಜಿಹಾದ್ ಥರ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ಇವ್ರು ನೋಡಿ, ಇವತ್ತು ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಚಾವಣಿಗಳು ಸೋರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಇವರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಪಠ್ಯಪುಸ್ತಕ ಕೊಡೋಕ್ಕಾಗ್ತಾ ಇಲ್ಲ, ಶೂಸ್ ಕೊಡೋಕ್ಕಾಗ್ತಾ ಇಲ್ಲ. ಇವ್ರ ಹತ್ರ ಹಣ ಇದೆ. ಇವರು ಮೌಲಾನಾ ಮತ್ತು ಉರ್ದು ಅಭಿವೃದ್ಧಿ ಶಾಲೆಗಳಿಗೆ 4,000 ಕೋಟಿ ಮೀಸಲಿಟ್ಟಿದ್ದಾರೆ. ಮತ್ತು 600 ಕೋಟಿಗಳನ್ನು ಉರ್ದು ಶಾಲೆಗಳ ಅಭಿವೃದ್ಧಿಗೆ ಅಂತೇಳಿ ನೀಡಿಬಿಟ್ಟಿದ್ದಾರೆ. ಒಂದು ಮೇಡಮ್. ಮತ್ತೊಂದು, ಇವರು ಅಲ್ಪಸಂಖ್ಯಾತರಿಗೆ 2 ಮಹಿಳಾ ವೃದ್ಧಾಶ್ರಮಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲ್ಯಾಪ್ಟಾಪ್ 50,000, ಅಂದರೆ ಎಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ತೆಗೆದುಕೊಳ್ಳಿಕ್ಕೆ 50,000 ಹಣವನ್ನು ಕೊಡ್ತೀನಿ ಅಂತ ಹೊರಟಿದ್ದಾರೆ. ವಕ್ಫಾಸ್ತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದ್ರ ಜೊತೆಗೆ ಹಜ್ ಭವನವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇವತ್ತು 31 ಮಹಿಳಾ PU ಕಾಲೇಜುಗಳಿಗೆ, ವಕ್ಫ್ ಸಂಸ್ಥೆಯ 31 ಮಹಿಳಾ PU ಕಾಲೇಜುಗಳಿಗೆ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತ ಹೊರಟಿದ್ದಾರೆ. ನಾನು ಕೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ, ಅರೆ ನಿಮ್ಗೆ ಯಾಕೆ ಹಿಂದೂಗಳೇ ಕಾಣಿಸಲ್ವಲ್ಲ? ನೀವು ಯಾವಾಗಲೂ ಬರೀ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಹಿಂದೂಗಳು ನಿಮ್ಗೆ ಓಟಾಗಿ ಗೆಲ್ಸಿದಾರ್ರಿ. ನಿಮ್ಗೆ 139 ಸ್ಥಾನವನ್ನು ಹಿಂದೂಗಳು ಓಟಾಗಿ ಗೆಲ್ಸಿದ್ದಾರೆ. ಅಲ್ಪಸಂಖ್ಯಾತ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬರೀ 10%. ನಿಮಗೆ ಹಿಂದೂಗಳು ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ? ಬರೀ ನೀವು ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ಹಿಂದೂದ ಸಿಂಧೂರವನ್ನು ಹರಿಸ್ಕೊಂಡು ಹಿಂದೂ ಶಾಲೆಗಳನ್ನು ಕಿತ್ತಾಕೊಂಡು ಬರೀ ಮುಸಲ್ಮಾನರು ಟೋಪಿ ಹಾಕೊಂಡು ಬರೀ ಮುಸಲ್ಮಾನರಿಗೆ ಕೊಟ್ರೆ ನೀವು ಹೇಳ್ಬಿಡ್ರಿ, ನಾವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದೇ ಮುಸಲ್ಮಾನರಿಗೋಸ್ಕರ, ಹಿಂದೂಗಳನ್ನ ವಿರೋಧಿಸಕ್ಕೋಸ್ಕರ, ಹಿಂದೂಗಳನ್ನ ನಾಶ ಮಾಡಕ್ಕೋಸ್ಕರ, ಹಿಂದೂಗಳ ಮನೆ ಹಾಳು ಮಾಡ್ಲಿಕ್ಕೋಸ್ಕರ ಅಂತ ಹೇಳ್ಬಿಡಿ ನೇರವಾಗಿ. ಇದು ನೇರವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಬಜೆಟ್ ಜಿಹಾದ್ ಇದು. ಓಕೆ ನಾಗೇಂದ್ರ ಸರ್, ಇವತ್ತೇನು ಯುವ ನಿಧಿನ ಇವತ್ತು ವಂಚನೆ ಮಾಡಿದಾರಲ್ಲ, ಇದು ಅಕ್ಷಮ ಅಪರಾಧ. ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಏನು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆ ಕೊಡ್ತಾ ಇರೋಂಥ ದೊಡ್ಡ ಒಂದು ದುರಾಡಳಿತ ಮತ್ತು ದಬ್ಬಾಳಿಕೆ ಅಂತ ಹೇಳ್ಬೋದು. ಇವರೇ ಹೇಳಿದರು, ಬಜೆಟ್ ಮಂಡಳಿ ಹೇಳಿದರು, ಇವರು ಮ್ಯಾನಿಫೆಸ್ಟೋಲ್ಲಿ ಹೇಳಿದರು 1 ಲಕ್ಷ ನಾವು ಉದ್ಯೋಗಗಳು ಸೃಷ್ಟಿ ಮಾಡ್ತೀವಿ, ಉದ್ಯೋಗಗಳು ಕ್ರಿಯೇಟ್ ಮಾಡ್ತೀವಿ ಅಂತ. ಸರ್ಕಾರ ಬಂದು 3 ವರ್ಷ ಆಗ್ತಾಯಿದೆ. 1 ಲಕ್ಷ ಅಲ್ಲ, 100 ಉದ್ಯೋಗಗಳು ಸೃಷ್ಟಿ ಮಾಡೋಕ್ಕೆ ಇವತ್ತಿಗೆ ಶಕ್ತಿ ಇಲ್ಲ. ಇವತ್ತು ಏನು ಯುವ ನಿಧಿ ಅಂತ ಏನು ಕೊಟ್ಟಿರಲ್ಲ, ಯುವ ನಿಧಿ ಅಂತ ಯಾರು ಕೊಟ್ಟವರು ಯಾರು ಬಿಟ್ಟವರೋ ಒಂದಂತೂ ಅಂಕಿಅಂಶಗಳು ನಮ್ಮ ರಾಜ್ಯದಲ್ಲಿ ಸಿಗಲಿಲ್ಲ. ಇವತ್ತು ಸಂಪೂರ್ಣವಾಗಿ ಯುವ ನಿಧಿಗಳನ್ನ ಕರ್ಕೊಂಬಂದು ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಹೋರಾಟ ಮಾಡಿದ್ರೆ ಜೈಲಿಗೆ ಹೋಗಬೇಕು, ಇವತ್ತು ಅವ್ರು ಹೋರಾಟ ಮಾಡಿದ್ರೆ ಟಾರ್ಗೆಟ್ ಆಗ್ತಾರೆ. ಸೊ ಈ ರೀತಿಯಾಗಿ ಯುವ ಪೀಳಿಗೆನ ಇವತ್ತು ವಂಚನೆ ಮಾಡಿ ಇವತ್ತು ಒಂದು ಭರವಸೆ ಐತೆ ಯುವ ಪೀಳಿಗೆಗೆ, ನಮಗೊಂದು ಕೆಲಸ ಸಿಕ್ಕಿದ್ರೆ ಒಂದು ಕುಟುಂಬ ಕಾಯ್ಕೊಳ್ತೀವಿ, ಒಂದು ಕುಟುಂಬ ಸಂರಕ್ಷಣೆ ಸಿಗುತ್ತೆ, ರಕ್ಷಣೆ ಸಿಗುತ್ತೆ ಕುಟುಂಬಕ್ಕೆ ಅಂತ ಏನು ಒಂದು ನಿಷ್ಠಾವಂತ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ಸರ್ಕಾರ ನಂಬಿ ಎಲ್ಲರೂ ವೋಟ್ ಮಾಡಿದ್ರು. ಯಾಕಂದರೆ ಮೈತ್ರಿ ಸರ್ಕಾರಗಳು ಬಂದಾಗ ಆಗ್ತಾಯಿದ್ದ ಧೋರಣೆಗಳು ರಾಜ್ಯದ ಜನ ಕಣ್ತುಂಬಿದ್ರು. ಕನ್ನಡಿಗರು ಮೈತ್ರಿ ಸರ್ಕಾರ ಬಂದಾಗ ಸರಿಯಾದ ಒಂದು ಅಭಿವೃದ್ಧಿ ಆಗಲ್ಲ, ಸಮಗ್ರವಾಗಿ ಜನರಿಗೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಒಂದು ಏಕಪಕ್ಷ ಸರ್ಕಾರ ತಂದಾಗ ಇಲ್ಲಿ ಸಮಗ್ರವಾದ ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಶಿಕ್ಷಣ ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಇಲಾಖೆ ಅಭಿವೃದ್ಧಿ ಆಗುತ್ತೆ, ನಾನಾ ರೀತಿ ಯೋಜನೆಗಳು ಇಟ್ಕೊಂಡಂಥ ನಾಡಿನ ಕನ್ನಡಿಗರು ಇವತ್ತೊಂದು ಸರ್ಕಾರ ತಂದು ಸಿದ್ದರಾಮಯ್ಯ ಕೈ ಕೊಟ್ಟು, ಅದು ಸಿದ್ದರಾಮಯ್ಯ ಮಾಡ್ತಿರೋದೇನು? ಇಲ್ಲಿ ಒಂದು ಸಮುದಾಯದ ಓಲೈಕೆನ ಎಷ್ಟು ಚೆನ್ನಾಗಿ ಅವನು ಅನಾವರಣ ಮಾಡ್ತಾ ಇದ್ದಾರೆ ಅಂತಂದರೆ, ಆ ಸಮುದಾಯನ ಮಾತ್ರ ಇವ್ರು ನಂಬ್ಕೊಂಡು ಬಂದಿದ್ದಾರೆ ಇವತ್ತು ಅಂತ 7 ಕೋಟಿ ಜನ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಂದು ಸಮುದಾಯದ ಪರವಾಗಿ ನಿಂತ್ಕೊಂಡು ಇವ್ರು ಕೆಲಸ ಮಾಡೋಕೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀರಿ ಇವತ್ತು ನೀವು? ಒಂದು ಸಮುದಾಯದ ಕಾರಣಕ್ಕಾಗಿ ಇವತ್ತು ನೀವು ಸಾಲ ಬಡ್ಡಿ ಮನೆ ಮಾಡಿದ್ರಿ. ಏನು ನೀವು ನಾವು ಮೈನಾರಿಟಿ ವಿರೋಧಿಗಳಲ್ಲ, ಆದರೆ ನಡೀತಾರಂಥ ಪ್ರಕ್ರಿಯೆಗಳು ಹೇಳಬೇಕಾಗುತ್ತೆ. ರಾಜ್ಯದ ಕನ್ನಡಿಗರು ಕಣ್ಣು ಕಾಣಿಸ್ತಾ ಇಲ್ವಾ ಇವ್ರಿಗೆ? ಇವತ್ತು ಒಂದು ಮೈನಾರಿಟಿಯನ್ನು ಒಂದು ಬಡ್ಡಿ ಸಾಲ ಮನ್ನಾ ಮಾಡ್ತಿರಲ್ಲ, ಅದೇ ರೀತಿಯಂತ ಉಳಿದಂಥ ನಿಗಮ ಮಂಡಳಿಗಳು ಎಷ್ಟಿದ್ದಾವೆ? ಅದು ಬಡ್ಡಿ ಸಾಲಕ್ಕೆ ಮನ್ನಾ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಅಂದರೆ ನೀವು ಇಲ್ಲಿ ಒಂದು ಆಲೈಕೆ ರಾಜಕಾರಣ ಮಾಡ್ತಿದ್ದೀರಾ? ಸೊ ಪ್ರತಿ ಸಾರಿ ನೀವು ಬಂದಾಗ ಕಾಂಟ್ರವರ್ಸಿಯಲ್ಲಿ ಸರ್ಕಾರ ಇವತ್ತರೆಗೂ ನಡೆದಿದೆ ಹೊರತು ನೀವು ಅಭಿವೃದ್ಧಿ ಮೂಲ ಏನು? ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂಕಿಅಂಶ ಸಮೇತ ಹೇಳಿ.
ಇಲ್ಲ ಅಂಕಿಅಂಶ ಅಂತ ನಾವು ಹೇಳ್ತೀವಿ ನಿಮಗೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಲ್ಪಸಂಖ್ಯಾತರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತಡ ನೀಡಲಾಗಿದೆ ಹೌದು. ಶಾಲೆಗಳಿಗೆ ವಿಚಾರಕ್ಕೆ. ಸೊ ಈ ರೀತಿಯಾಗಿ ಒಂದು ಸಮುದಾಯದ ಫೇವರ್ ಆಗಿ ಇವ್ರು ಕೆಲಸ ಮಾಡ್ತಾರೆ. ಇವತ್ತರೆಗೂ ನೋಡಿ, ಇವತ್ತು PUC 31 PU ಕಾಲೇಜುಗಳು ಅಲ್ಪಸಂಖ್ಯಾತ ಮಹಿಳೆಯರು ತೆಗಿತಿದ್ರೆ ಸಂತೋಷ. ಉಳಿದಂಥವ್ರು ಏನು ಮಾಡಿದ್ರು? ಇವತ್ತು ಸರಿಯಾಗಿ ಹಾಸ್ಟೆಲ್ಗಳಿಲ್ಲ, ಚಾವಣಿಗಳು ಬೀಳ್ತಾ ಇದ್ದಾವೆ. ಗುಲ್ಬರ್ಗದಲ್ಲಿ ಚಾವಣಿಗಳು ಬಿದ್ದೋಗ್ತಾ ಇದೆ, ಮಕ್ಕಳು ಅದಕ್ಕೆ ಚಾವಣಿಗಳು ಬೀಳ್ತಾ ಇದ್ದಾವೆ. ಅಲ್ಲಿ ಹಾಸ್ಟೆಲ್ ಪರಿಸ್ಥಿತಿ ಏನು, ಬಿಸಿ ಊಟದ ಪರಿಸ್ಥಿತಿ ಏನು?